ಹೆಲೋ ಗೈಸ್, ಹೆಂಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ಏನು ಗೊತ್ತಾ, ನಾನು ಇವತ್ತು ಈ ಗಿಡದ ಬಗ್ಗೆ ಸ್ವಲ್ಪ ಹೇಳುವ ಅಂತ ಬಂದೆ. ಬಟ್ ನನಗೆ ಆ್ಯಕ್ಚುಲಿ ತುಂಬ ಏನು ಗೊತ್ತಿಲ್ಲ, ಬಟ್ ನಂಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ. ನಮ್ಮೂರಲ್ಲಿ ಇದಕ್ಕೆ ಗುಮ್ಮಟೆ ಗಿಡ ಅಂತ ಹೇಳ್ತಾರೆ ನೋಡಿ. ಇದಕ್ಕೆ ಇದು ಆ್ಯಕ್ಚುಲಿ ಎಲ್ಲಿ ಗೊತ್ತಾ, ಈ ರೋಡ್ ಸೈಡಲ್ಲಿ, ಆಮೇಲೆ ನಮ್ಮೂರಲ್ಲಂದರೆ ಅದೇ ಗದ್ದೆ ಸೈಡಲ್ಲಿ ಅಲ್ಲೆಲ್ಲ ಸಿಗುತ್ತೆ. ಈ ಥರ ನೋಡಿ ಬಲೂನ್ ಥರ ಉಬ್ಕೊಂಡಿರುತ್ತೆ ಇದು. ಆ್ಯಕ್ಚುಲಿ ಇದರ ಎಲೆನ ಉಂಟಲ್ಲ, ಈ ಕಾಲಲ್ಲಿ ಗಾಯ ಎಲ್ಲ ಆದರೆ ಇದನ್ನ ಚೆನ್ನಾಗಿ ಅರ್ದು ಬಿಟ್ಟು ಹಾಕ್ತಾರೆ ನೋಡಿ. ಇದು ವೈಟ್ ಹೂ ಬಿಟ್ಟಿದೆ ನೋಡಿ, ಹಿಂಗಿದೆ. ಆಮೇಲೆ ಈ ಥರ ಕಾಯಿ ಬರುತ್ತೆ. ಆಮೇಲೆ ಇದರ ಬೇರ್ನ ಕಷಾಯ ಮಾಡಿಬಿಟ್ಟು ಈ ಮಧುಮೇಹದವ್ರಿಗೆಲ್ಲ ಕುಡಿದ್ರೆ ಒಳ್ಳೇದಂತೆ, ಹಂಗೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ನೋಡಿ ಈ ಥರ ಇದೆ ಇದು. ಆ್ಯಕ್ಚುಲಿ ಇದು ಹೊರಗಡೆ ನೋಡಿ ಬಲೂನ್ ಥರ ಇದೆ ಅಲ್ಲ, ಅದು ಹಣ್ಣನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಇರೋದು. ಆ್ಯಕ್ಚುಲಿ ಅದು ಪಾಯ್ಸನ್ ಅಂತ ಈ ಹೊರಗಡೆ ಈ ಏನಾದರೂ ಇರುತ್ತಲ್ಲ ಅವುಗಳೆಲ್ಲ ತಿನ್ನೋದು ಬೇಡ ಅಂತ, ಅದಕ್ಕೆ ಮೋಸ್ಟ್ಲಿ ಅದು ಒಂಥರ ಪ್ರೊಟೆಕ್ಟ್ ಮಾಡೋದು. ಆ್ಯಕ್ಚುಲಿ ನೋಡಿ ಈ ಥರ ಇದೆ ನೋಡಿ, ಈ ಥರ ಇದೆ. ಆ್ಯಕ್ಚುಲಿ ನೋಡಿ ನಾನು ಓಪನ್ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತ ಹೇಳಿ. ಓಪನ್ ಮಾಡಿ ನೋಡಿದರೆ ಅದರ ಒಳಗಡೆ ಆ್ಯಕ್ಚುಲಿ ಎಂತ ಗೊತ್ತಾ, ಇದು ನೋಡಿ ಟೊಮೆಟೊ ಇದೆ ಅಲ್ಲ, ಟೊಮೆಟೊ ಹಣ್ಣು ಥರ ಇದೆ. ಟೊಮೆಟೊ ಕಾಯಿ ಇದ್ದರೆ ಹೆಂಗಿರುತ್ತೆ ಹಂಗೇ ಇದು ಚಿಕ್ಕದಾಗಿದೆ, ಟೊಮೆಟೊ ಸ್ವಲ್ಪ ದೊಡ್ಡದಾಗಿರುತ್ತೆ ಹಾಗೆ. ನೋಡಿ ಈ ಥರ ಇದೆ ನೋಡಿ, ಈ ಥರ ಗ್ರೀನ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಕಾಯಿ ಆಗಿರೋದು. ಹಣ್ಣಾದರೆ ಈ ಥರ ಬರುತ್ತೆ ನೋಡಿ, ಸ್ಕಿನ್ ಒಂಥರ ಒಣಗಿತ ಇರುತ್ತೆ ನೋಡಿ. ಒಳಗಡೆ ಹಣ್ಣು ಎಲ್ಲೋ ಥರ ಇರುತ್ತೆ. ಆ್ಯಕ್ಚುಲಿ ಇದು ತುಂಬ ಹಣ್ಣಾಗಿಲ್ಲ, ಸ್ವಲ್ಪ ಹಣ್ಣಾಗಿರೋದಷ್ಟೇ. ನೋಡಿ ಈ ಥರ ಬರುತ್ತೆ ನೋಡಿ. ಹಣ್ಣಾದರೆ ಇನ್ನೂ ಎಲ್ಲ ಇರುತ್ತೆ. ಇದು ಓಪನ್ ಮಾಡಿ ತೋರಿಸ್ತೀನಿ ನಾನು. ಓಪನ್ ಮಾಡಿದರೆ ಇದ್ರ ಒಳಗಡೆ ಒಂಥರ ಈ ಬದನೆಕಾಯಿ ಇದೆಲ್ಲ, ಅದರ ಒಳಗಡೆ ಬೀಜ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ನೋಡಿ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಈ ಥರ ಇರುತ್ತೆ. ಆ್ಯಕ್ಚುಲಿ ನಾವಿದನ್ನು ತಿಂತೀವಿ ಅಷ್ಟೇ. ಅದು ಒಂಥರ ತಿಂದರೆ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟ್ ಎರಡು ಮಿಕ್ಸ್ ಆದರೆ ಹೆಂಗಿರುತ್ತೆ ಹಂಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.